ನಮೋ ನಾರಸಿಂಹ. ನಮ್ಮ ನವನಾರಸಿಂಹ ಕ್ಷೇತ್ರ ದರ್ಶನದಲ್ಲಿ ಇಂದು 5ನೇ ಕ್ಷೇತ್ರವಾದಂತಹ ಅಂತರ್ವೇದಿ ಪರಿಚಯ ಮಾಡಿಕೊಳ್ಳೋಣ. ಹಿರಣ್ಯಾಕ್ಷನ ಮಗನಾದಂತಹ ರಕ್ತ ವಿಲೋಚನ ರುದ್ರನ ವರದಿಂದ ದೃಪ್ತನಾಗಿ ಇಲ್ಲಿ ಇರುವಂತಹ ಎಲ್ಲ ಋಷಿ ಮುನಿಗಳಿಗೆ ತೊಂದರೆ ಕೊಡುತ್ತಿರುತ್ತಾನೆ. ವಸಿಷ್ಠ ಋಷಿಗಳ ಯಜ್ಞವನ್ನು ಧ್ವಂಸ ಮಾಡಿ ಅವರನ್ನು ಸಂಹಾರ ಮಾಡಲು ಪ್ರಯತ್ನಿಸಿದಾಗ ವಸಿಷ್ಠ ಋಷಿಗಳ ಪ್ರಾರ್ಥನೆಗೆ ಓಗೊಟ್ಟ ನಾರಾಯಣ ಗರುಡಾರೂಢನಾಗಿ ನರಸಿಂಹನೂಪನಾಗಿ ಬಂದು ರಾಕ್ಷಸನ ಜೊತೆ ಯುದ್ಧವನ್ನು ಮಾಡಿ ಸಂಹಾರ ಮಾಡಲೆಂದು ತನ್ನ ಸುದರ್ಶನ ಚಕ್ರ ಪ್ರಯೋಗ ಮಾಡುತ್ತಾನೆ. ಆದರೆ ಸುದರ್ಶನ ಚಕ್ರದಿಂದ ಹತನಾಗಬೇಕಾದಂತಹ ಆ ರಾಕ್ಷಸನ ದೇಹದಿಂದ ಹೊರಚಿಮ್ಮಿದ ರಕ್ತದ ಕಣಗಳಿಂದ ಅವನದೇ ಪ್ರತಿರೂಪರಾದಂತಹ ರಾಕ್ಷಸರು ಹೊರಬರುತ್ತಾರೆ. ಆಗ ನರಸಿಂಹ ಆ ರಾಕ್ಷಸನ ದೇಹದಿಂದ ಹೊರಬಂದಂತಹ ರಕ್ತಗಳನ್ನು ತನ್ನ ಮಾಯೆಯಿಂದ ನದಿಯಲ್ಲಿ ಪ್ರವಾಹ ಮಾಡಿ ಆ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ. ತದನಂತರ ವಸಿಷ್ಠಾದಿ ಋಷಿಗಳ ಪ್ರಾರ್ಥನೆಯಂತೆ ಆ ಯಜ್ಞಭೂಮಿಯಲ್ಲೇ ನಿವಾಸ ಮಾಡಿ ಯಜ್ಞಭೂಮಿಯನ್ನು ಸಂರಕ್ಷಣೆ ಮಾಡುತ್ತಾನೆ. ಬ್ರಹ್ಮ ಮತ್ತು ವಸಿಷ್ಠಾದಿ ಋಷಿಗಳು ಯಜ್ಞ ಮಾಡಿದಂತಹ ಜಾಗ ಆದ್ದರಿಂದ ಅದನ್ನು ಅಂತರ್ವೇದಿ ಎಂದು ಕರೆಯುತ್ತಾರೆ. ಇಂದಿಗೂ ಲಕ್ಷ್ಮೀ ಸಹಿತನಾಗಿ ಪ್ರಸನ್ನ ಮುದ್ರೆಯಿಂದ ಲಕ್ಷ್ಮೀ ನರಸಿಂಹ ಬಂದ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾ ನೆಲೆಸಿದ್ದಾನೆ. ಗೋದಾವರಿ ನದಿಯ ಒಂದು ಭಾಗವಾದಂತಹ ವಸಿಷ್ಠ ಗೋದಾವರಿ ಸಮುದ್ರವನ್ನು ಸಂಗಮಿಸುವಂತಹ ಜಾಗ ಈ ಅಂತರ್ವೇದಿ ಕ್ಷೇತ್ರ. ಇಂದಿಗೂ ಪ್ರಶಾಂತ ಗ್ರಾಮೀಣ ವಾತಾವರಣ ಇರುವಂತಹ ಕ್ಷೇತ್ರ. ಪವಿತ್ರವಾದಂತಹ ಭೀಷ್ಮ ಏಕಾದಶಿಯ ಪರ್ವಕಾಲದಲ್ಲಿ ರಥೋತ್ಸವ ಮತ್ತು ದೇವರಿಗೆ ಕಲ್ಯಾಣೋತ್ಸವವು ಅತಿ ವಿಜೃಂಭಣೆಯಿಂದ ಇಲ್ಲಿ ಜರುಗುತ್ತದೆ. ನಮೋ ನಾರಸಿಂಹ.